ಕಲಬುರಗಿಯಲ್ಲಿ ಮತ್ತೊಂದು ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದಿದೆ. ಆಳಂದ ತಾಲೂಕಿನ ಸಂಗೋಳಗಿ ಸಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಒಂದು ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ. ಬೆಳಗ್ಗೆ ಸುಮಾರು 8 ಗಂಟೆಗೆ ಶಾಲೆಯ ಮೇಲ್ಛಾವಣಿ ಕುಸಿದಿದೆ. ಅದೃಷ್ಟವಶಾತ್ ಭಾನುವಾರ ಶಾಲೆಗೆ ರಜೆ ಇರೋ ಹಿನ್ನೆಲೆ ಭಾರೀ ದೊಡ್ಡ ಅನಾಹುತವೇ ತಪ್ಪೋಗಿದೆ ನೋಡಿ. 2 ದಿನದ ಹಿಂದಷ್ಟೇ ಕಲಬುರಗಿ ನಗರದ ಪಿಯು ಕಾಲೇಜ್ ಮೇಲ್ಛಾವಣಿ ಕೂಡ ಕುಸಿದಿತ್ತು. ಈಗ ಮತ್ತೊಮ್ಮೆ ಇದೇ ಘಟನೆ. ಈ ಘಟನೆಯಲ್ಲಿ 5 ವಿದ್ಯಾರ್ಥಿನಿಯರು ಕೂಡ ಗಾಯಗೊಂಡಿದ್ರು. ಆದರೆ ಇವತ್ತು ಬೆಳಗ್ಗೆ ಸುಮಾರು 8 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಸದ್ಯ ಇವತ್ತು ಭಾನುವಾರ ಇರೋದ್ರಿಂದ ಶಾಲೆಗೆ ರಜೆ ಇತ್ತು. ಈ ಹಿನ್ನೆಲೆ ದೊಡ್ಡ ಅನಾಹುತವೇ ತಪ್ಪೋಗಿದೆ. ಹೀಗೆ ಕಲಬುರಗಿಯಲ್ಲಿ ಮತ್ತೊಂದು ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿರೋದು ಮತ್ತೊಂದು ದುರಂತ. ಆದರೆ ಅದೃಷ್ಟವಶಾತ್ ಏನು ಅಂತಂದ್ರೆ ಇವತ್ತು ಭಾನುವಾರ ಸಂಡೇ ಆಗಿರೋದ್ರಿಂದ ಮಕ್ಕಳಿಗೆ ಸ್ಕೂಲ್ ರಜೆ ಇರುತ್ತೆ. ಹಾಗಾಗಿ ದೊಡ್ಡ ಅನಾಹುತವೇ ತಪ್ಪೋಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಆಳಂದ ತಾಲೂಕಿನ ಸಂಗೋಳಗಿ ಸಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಮೊನ್ನೆ ಅಷ್ಟೇ ಇದೇ ಭಾಗದಲ್ಲಿ ಒಂದು ಕಾಲೇಜಿನ ಮೇಲ್ಛಾವಣಿ ಕೂಡ ಕುಸಿದಿರುತ್ತೆ. ಅದೇ ಸಂದರ್ಭದಲ್ಲಿ 5 ವಿದ್ಯಾರ್ಥಿನಿಯರಿಗೂ ಕೂಡ ಗಂಭೀರವಾಗಿ ಗಾಯಗಳಾಗಿರುತ್ತೆ. ಇದೀಗ ಮತ್ತೊಮ್ಮೆ ಇದೇ ಭಾಗದಲ್ಲಿ ಸಂಗೋಳಗಿ ಸಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ರೀತಿಯಾಗಿ ಮೇಲ್ಛಾವಣಿ ಕುಸಿದಿದೆ. ಹೀಗೆ ಇದೀಗ ಕಲಬುರಗಿಯಲ್ಲಿ ಮತ್ತೊಂದು ಸರ್ಕಾರಿ ಶಾಲೆಯ ದುರಸ್ತಿ ಇದು. ಈ ಒಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಏನೆಲ್ಲ ಪರಿಸ್ಥಿತಿ ಆಗಿದೆ ಅಂತ ಹೇಳಿ. ಇತ್ತೀಚೆಗೆ ಕಲಬುರಗಿಯಲ್ಲಿ ಈ ರೀತಿಯಾಗಿ ಕಳಪೆ ಕಾಮಗಾರಿ ಆಗ್ತಾ ಇದೆಯೋ ಅಥವಾ ಸರ್ಕಾರಿ ಶಾಲೆಗಳು ಅಥವಾ ಸರ್ಕಾರಿ ಆಸ್ಪತ್ರೆಗಳು ಅಂತಂದ್ರೆ ತುಂಬಾ ಕೇರ್ಲೆಸ್ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಇತ್ತೀಚೆಗೆ ಕಲಬುರಗಿ ಭಾಗದಲ್ಲಿ ಇದೆಲ್ಲವೂ ಕೂಡ ಜಾಸ್ತಿ ನೋಡ್ತಾ ಇದೀವಿ. ಅಂತಂದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳು ಮೇಲ್ಛಾವಣಿ ಬೀಳೋದು ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಬರೋದು ಅಥವಾ ಯಾವುದೋ ಸರ್ಕಾರಿ ಕೇಂದ್ರಗಳಿರುತ್ತೆ, ಆ ಕೇಂದ್ರಗಳಂತೂ ಯಾರು ಕೂಡ ನೋಡ್ಲಿಕ್ಕೂ ಕೂಡ ಸಾಧ್ಯ ಆಗುದಿಲ್ಲ. ಅಷ್ಟು ಕೀಳುಮಟ್ಟದಲ್ಲಿ ಕಾಮಗಾರಿಗಳಾಗಿರುತ್ತೆ. ಇದೀಗ ಮತ್ತೊಂದು ಸಾಕ್ಷ್ಯಂತೆ ಮತ್ತೊಮ್ಮೆ ಇದೇ ರೀತಿಯಾದಂತಹ ಘಟನೆ ನಡೆದಿದೆ. ಅದೃಷ್ಟವಶಾತ್ ಇಲ್ಲಿ ಸರ್ಕಾರಿ ಶಾಲೆ ಇವತ್ತು ರಜೆ ಇತ್ತು.